ಸೋಲೂರು ಹೋಬಳಿನಲ್ಲಿ 15,000 SC ST ವೋಟ್ ಬರ್ತಾರೆ ಅಂದಾಜು. ಈಗ ನೆಲಮಂಗಲ ತಾಲೂಕು ರಿಸರ್ವ್ ನ ಉಳಿಸ್ಕೊಳಕ್ಕೋಸ್ಕರ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಾ? ಜನಗಳನ್ನ ಯಾಕೆ ಬಲಿ ತಗೊಂತಿದ್ದೀರಾ ಸ್ವಾಮಿ? ನಿಮ್ ರಾಜಕೀಯ ಯಾವುದೋ ರಿಯಲ್ ಎಸ್ಟೇಟ್ ವಿಚಾರವಾಗಿ ತಗೊಂಡೋಗಿ ನೆಲಮಂಗಲ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಈಗ ಸೋಲೂರು ಹೋಬಳಿ ಬಿಟ್ರೆ ಮಾಗಡಿ ತಾಲೂಕಿಗೆ ಒಂದು ಗೌರವನೇ ಇಲ್ದಂಗೆ ಆಗ್ತಾ ಇದೆ. ಮತ್ತೆ ಮಾಗಡಿ ತಾಲೂಕು ಇಲ್ದಂಗೆ ಆಗ್ಬಿಡುತ್ತಲ್ಲ. ಸಾಹುಕಾರರಿಗೆಲ್ಲ ನೆಲಮಂಗಲ ಅನುಕೂಲ ಆಗುತ್ತೆ, ಬಡವರಿಗೆ ಮಾಗಡಿನೇ ಅನುಕೂಲ. ನಮ್ಮಂತ ದಲಿತರು ತಲೆ ಎತ್ತಿ ಇಲ್ಲಿ ಓಡಾಡಕ್ಕೆ ಕೆಲಸ ಮಾಡಕ್ಕೆ ನಮ್ಗೆ ಅನನುಕೂಲ. ಯಾವ ಪುರುಷಾರ್ಥಕ್ಕೋಸ್ಕರ ನೆಲಮಂಗಲ ತಾಲೂಕು ಸೇರಿಸ್ತಾ ಇದ್ದಾರೆ? ಇದರಿಂದ ಪ್ರಯೋಜನ ಏನು ಜನಗಳಿಗೆ? ಇದು ರಾಜಕೀಯ ಪಿತೂರಿ. ರಾಜಕೀಯ ಪಿತೂರಿ ಅಂತ ಹೇಳಿದ್ರೆ ಸಾಲಲ್ಲ, ಏನ್ ಪಿತೂರಿ ಅಂತ ಹೇಳ್ಬೇಕು ನೀವು. ಈಗ ನೋಡಿ, ಸೋಲೂರು ಹೋಬಳಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿಗೆ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಸಹ ನೀಡಿದೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ರಾಜ್ಯಪತ್ರನ ಹೊರಡಿಸಬೇಕು. ಅಧಿಕೃತವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಸೋಲೂರು ಹೋಬಳಿಯನ್ನು ಅಧಿಕೃತವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿಗೆ ಸೇರಿಸಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಅಧಿಕೃತ ರಾಜ್ಯಪತ್ರವನ್ನು ಹೊರಡಿಸಬೇಕಾಗಿದೆ. ಇದರ ನಡುವೆ ಏನು ಮಾಗಡಿಯ ಜನ ಸೋಲೂರನ್ನು ಮಾಗಡಿಯಲ್ಲೇ ಉಳಿಸ್ಕೊಳ್ಳಿ, ಇದು ಸೋಲೂರು ನಮಗೆ ಚಿನ್ನದ ನಾಡು, ಈ ಚಿನ್ನದ ನಾಡನ್ನು ನಮಗೆ ನಮ್ಮ ತಾಲೂಕಿನಲ್ಲೇ ಉಳಿಸ್ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಜನ ಇಲ್ಲ ನಮಗೆ ಅನಾನುಕೂಲ ಆಗ್ತಿತ್ತು, ಎರಡೂ ಜಿಲ್ಲೆಗಳು ಅಥವಾ ಎರಡೂ ತಾಲೂಕುಗಳಲ್ಲಿ ಈಗ ಕೆಲಸಗಳು ಮಾಡಬೇಕಾಗಿತ್ತು, ಆಡಳಿತಕ್ಕೆ ಬಂದರೆ ಮಾಗಡಿಗೆ ಬರಬೇಕು, ಶಾಸಕರು ಬಂದು ನೆಲಮಂಗಲ ಶಾಸಕರು, ಹಾಗಾಗಿ ನಮಗೆ ತೊಂದರೆ ಆಗ್ತಾ ಇತ್ತು, ಏನಾದರೂ ಒಂದು ಮುಕ್ತಿ ಕಾಣಿಸಿ ಅಂತೇಳಿ ಒಂದಷ್ಟು ಪ್ರಶ್ನೆ ಇತ್ತು. ಆ ಮುಕ್ತಿ ಏನು ಅಂದರೆ ನೆಲಮಂಗಲ ತಾಲೂಕಿಗೆ ಸಂಪೂರ್ಣವಾಗಿ ಬಿಟ್ಕೊಡ್ಬೇಕಂತ ಒಂದು ಅನುಮೋದನೆ ಏನು ಸರ್ಕಾರದಲ್ಲಿ ಆಯಿತು, ಆ ಅನುಮೋದನೆಗೆ ಮಾಗಡಿಯಲ್ಲಿ ಒಂದಷ್ಟು ಜನ ಸಾಕಷ್ಟು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ನಾಡು ಮಾಗಡಿಯಿಂದ ಒಂದಷ್ಟು ಜನ ನಾವು ಮಾತಾಡ್ತಾ ಹೋಗ್ತೀವಿ. ಸರ್ ಹೇಳಿ, ಇವತ್ತು ಸೋಲೂರನ್ನು ಅನುಮೋದನೆ ಮಾಡಿದರೆ ಏನು ನೆಲಮಂಗಲ ತಾಲೂಕಿಗೆ ಸೇರಿಸಬೇಕು ಅಂತ ಹೇಳಿ, ಇದರಿಂದ ಅನುಕೂಲನ ಅನಾನುಕೂಲನ? ನಮ್ಮ ಮಾಗಡಿ ತಾಲೂಕಿನಲ್ಲಿ ಇವತ್ತು ಸೋಲೂರು ಹೋಬಳಿಯ ಕಳ್ಕೊಂಡು ನಮ್ಮ ತಾಲೂಕಿಗೆ ಭಾಳ ಅನ್ಯಾಯ ಆಗಿದೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ಶಿವಕುಮಾರ ಸ್ವಾಮೀಜಿ ಹುಟ್ಟಿರೋ ಅಂಥ ಊರು ವೀರಪುರ ಹುಟ್ಟಿರೋದು. ಆದರೆ ನಮ್ಮ ತಾಲೂಕಿಗೆ ಏಕಾಏಕಿ ಇವರು ಯಾವುದೋ ರಿಯಲ್ ಎಸ್ಟೇಟ್ ವಿಚಾರವಾಗಿ ತಗೊಂಡೋಗಿ ನೆಲಮಂಗಲ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಹೊರತು ನಮ್ಮ ತಾಲೂಕಿನಲ್ಲೇ ನಾವು ಹೇಳಿ ಸೇರ್ಪಡೆ ಮಾಡಿ ನೀವು ನೆಲಮಂಗಲಕ್ಕೆ ಅಂತ ನಾವೆಲ್ಲ ನಮ್ಮ ರೈತರುಗಳೇನು ಹೇಳಿದ್ವಲ್ಲ. ನಿನ್ನೆಯಿಂದಲೂ ರಾಜ್ಯಪಾಲರಿಗೆ ಮನವಿನೂ ಕೂಡ ಮಾಡಿದ್ದೀವಿ. ನಮ್ಮ ತಾಲೂಕಲ್ಲಿ ಮಾಡಬಾಳ್ ಹೋಬಳಿಯಿಂದ ಹಿಡಿದು ಪ್ರತಿ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ನಿನ್ನೆಯಿಂದ ಸ್ಟ್ರೈಕ್ಗಳು ಕೂಡ ಮಾಡ್ತಿದ್ದಾರೆ. ಜನಕ್ಕೆ ವ್ಯಕ್ತಪಡಿಸ್ಬೇಕು ಅಂತಂದರೆ ಅವರು ರಿಯಲ್ ಎಸ್ಟೇಟ್ಗೋಸ್ಕರ ಈ ಕಾರ್ಯಕ್ರಮ ಮಾಡ್ಕೊಂಡಾರೆ ಅಷ್ಟೇ. ಅದು ನಮ್ಮ ಮಾಗಡಿ ತಾಲೂಕಲ್ಲೇ ಉಳಿಲಿ ಅಂತೇಳಿ ನಮ್ಮ ತಾಲೂಕಿನ ಜನಗಳನ್ನು ಬೇಸರ ಹತ್ತಿದ್ದಾರೆ. ಈಗ ಶಿವಕುಮಾರ ಸ್ವಾಮೀಜಿಯವರು ಈ ಒಂದು ಸೋಲೂರು ಹೋಬಳಿಯಿಂದ ಜನಿಸಿ ವಿಶ್ವವಿಖ್ಯಾತಿ ವಿಶ್ವಮಾನ್ಯತೆ ಪಡೆದಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳ ಹುಟ್ಟೂರನ್ನು ನೆಲಮಂಗಲಕ್ಕೆ ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ ಅಂತನಾ ನಿಮ್ಮ ವಾದ? ಹೌದು. ಈಗ ಮಾಗಡಿ ತಾಲೂಕಿಗೆ ಸೋಲೂರು ಹೋಬಳಿ ಹೆಂಗಿದೆ ಅಂದರೆ ನಮಗೆ ತುಂಬ ಬೇಕಾದಂಥ ಅನಾಥ ಕಾಲದಿಂದನೂ ಬಂದು ಕೆಂಪೇಗೌಡರ ಕಾಲದಿಂದ ನಮ್ಮ ತಾಲೂಕಲ್ಲಿ ಇದೆ. ಮತ್ತು ಶಿವಕುಮಾರ ಸ್ವಾಮೀಜಿಗಳು ಮಠಮಾನ್ಯಗಳೆಲ್ಲ ಅಲ್ಲೇ ಜಾಸ್ತಿ ಇದೆ. ಈಗ ಸೋಲೂರು ಹೋಬಳಿ ಬಿಟ್ಟರೆ ಮಾಗಡಿ ತಾಲೂಕಿಗೆ ಒಂದು ಗೌರವನೇ ಇಲ್ದಂಗೆ ಆಗ್ತಾಯಿದೆ. ಅದಕ್ಕೋಸ್ಕರ ಮತ್ತು ಸೋಲೂರು ಜನಕ್ಕೂ ಸಹ ತುಂಬ ತೊಂದರೆ ಆಗ್ತಾಯಿದೆ. ಈಗ ಸೋಲೂರು ಜನಕ್ಕೆ ಈ ದಕ್ಷಿಣ ತಾಲೂಕಲ್ಲಿ ಬಂದು ಅವರು ರಾಮನಗರಕ್ಕೆ ಹೋಗಬೇಕಾದ್ರೆ ಒಂದು 40 ಕಿಲೋಮೀಟ್ರ್ ಆಗ್ಬೋದು, ಇಲ್ಲ 35 ಕಿಲೋಮೀಟ್ರ್ ಆಗ್ಬೋದು. ಅದು ಬಿಟ್ಟು ಅವರು ಬೇರೆ ಡಿಸ್ಟ್ರಿಕ್ಟ್ ಸೇರಿಸಿದಾಗ ಅವರು ಇದಕ್ಕೆ ಹೋಗ್ಬೋದು, ದೇವನಹಳ್ಳಿಗೆ ಹೋಗಬೇಕಾಗುತ್ತೆ. ದೇವನಹಳ್ಳಿ ಬಂದು 75 ಕಿಲೋಮೀಟ್ರ್ ಆಗುತ್ತೆ. ಅದು ತುಂಬ ಕಷ್ಟ ಆಗುತ್ತೆ ಅವ್ರ ಜನಕ್ಕೂ. ಮತ್ತು ಇದಕ್ಕೆ ಏನು ಗೊತ್ತು, ಇದೆಲ್ಲ ರಾಜಕೀಯದ ಒಂದು ಕುತಂತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಇದು ಏನಿತ್ತು ಅದು ಮಾಡಬೇಕು. ಈಗ ನಮ್ಮ ಮಾಗಡಿ ತಾಲೂಕಿಗೂ ಏನಾಗಿದೆ, ಕುಟ್ಕಲ್ ಹೋಬಳಿ ಇದೆ, ಮತ್ತು ಬಿಡದಿ ಹೋಬಳಿ ಇದೆ. ಇವೆರಡೂ ನಮಗೆ ಸೇರಿಸ್ಬೋದಲ್ಲ. ಇದೇ ಮಾಡ್ತಾ ಹೋದರೆ ಒಂದಿನ ಈಗ ತಿಪ್ಸನ್ರಾವ್ ಹೋಬಳಿ ಇದೆ, ತಿಪ್ಸನ್ರಾವ್ ಹೋಬಳಿನ ಕುಣಗುಲಿಗೆ ಸೇರಿಸ್ಬಿಡ್ಲಿ, ಮತ್ತು ಮಾಗಡಿ ತಾಲೂಕೆ ಇಲ್ದಂಗೆ ಆಗ್ಬಿಡುತ್ತಲ್ಲ. ಮತ್ತೇನು ಮಾಡೋಕ್ಕಾಗುತ್ತೆ ನಾವು? ಯಾಕೆಂದರೆ ಇದು ಒಂದು ಪುರಾತನ ಕಾಲದ ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ಕೆಂಪೇಗೌಡರ ನಾಡು. ಇವತ್ತು ಬೆಂಗಳೂರಿನ ನಿರ್ಮಾಪಕರು ಅಂತ ಹೇಳ್ತೀವಿ. ಇಂಥ ಒಂದು ಕ್ಷೇತ್ರನ ಒಡೆದು ಚಿಂದಿ ಮಾಡ್ತಾ ಇದ್ದಾರೆ. ಇದು ತುಂಬ ನೋವಾಗೋಂಥ ವಿಷಯ ಆಗಿದೆ ಮಾಗಡಿ ತಾಲೂಕು ಜನಕ್ಕೆ. ದಯವಿಟ್ಟು ಇದನ್ನು ಮಾಡಬಾರ್ದು, ಮತ್ತು ಇದು ಹೆಂಗಿದೆಯೋ ಹಂಗೆ ಇರಬೇಕು ಅನ್ನೋದು ನಮ್ಮ ಆಶಯ. ಈಗ ನೋವು ಸೆಂಟಿಮೆಂಟು, ಶ್ರೀಗಳ ಹುಟ್ಟಿದ ನಾಡು ಅನ್ನೋದು ಒಂಥರ ಒಂದು ಸೆಂಟಿಮೆಂಟು. ಈ ಅಕ್ಕಪಕ್ಕದ ಹೋಬಳಿಗಳನ್ನ ಕಿತ್ಕೊಂಡೋಗ್ಬಿಟ್ಟು ಮಾಗಡಿನ ಹೋಬಳಿ ಮಾಡಿಬಿಡ್ತಾರೆ ಅನ್ನೋ ಒಂದು ನೋವು ಎಲ್ಲ ಇದೆ, ಸತ್ಯ. ಆದರೆ ನೀವು ಸೋಲೂರು ಜನರಾಗಿ ಯೋಚನೆ ಮಾಡಿ ಹೇಳಿ, ಸೋಲೂರು ಭಾಗದ ಜನರಿಗೆ ಏನು ಸಮಸ್ಯೆ ಇತ್ತು? ಪ್ರತಿದಿನ ನನ್ನ ಕೆಲಸ ಕಾರ್ಯಗಳಿಗೆ ಮಾಗಡಿಗೆ ಹೋಗಬೇಕು, ಆಡಳಿತಕ್ಕೆ ಮಾಗಡಿಗೆ ಹೋಗಬೇಕು, ಶಾಸಕರು ಬೇಕಾದ್ರೆ ನಾವು ನೆಲಮಂಗಲಕ್ಕೆ ಹೋಗಬೇಕು, ನಾವು ಅತಂತ್ರ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತ ಸೋಲೂರು ಭಾಗದ ಜನರು ಹೇಳ್ತಾ ಇದ್ರು. ಅವರ ಒಂದು ದೃಷ್ಟಿಯಿಂದ ಹೇಳಿದ್ರೆ ಏನು ಹೇಳ್ತೀರಾ? ಅಲ್ಲಿ ಬಡವರು ಜನಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ.
ಸಾಹುಕಾರರಿಗೆಲ್ಲ ನೆಲಮಂಗಲ ಅನುಕೂಲ ಆಗುತ್ತೆ, ಬಡವರಿಗೆ ಮಾಗಡಿನೇ ಅನುಕೂಲ. ಮಾಗಡಿ ರಾಮನಗರ ಬಂದು 40 ಕಿಲೋಮೀಟ್ರ್ ಇದೆ, ದೇವನಹಳ್ಳಿ ಬಂದು 80 ಕಿಲೋಮೀಟ್ರ್ ಇದೆ. ಏನೇ ಇದ್ರೂ ಅನುಕೂಲ ಇದ್ದರೆ ಮಾಗಡಿಯಿಂದನೇ ಅನುಕೂಲ ಅದು. ಇದೇ ಪರಿಸ್ಥಿತಿ ಬಿಡದಿ ಜನಕ್ಕೂ ಇದೆ, ಕುಟ್ಕಲ್ ಜನಕ್ಕೂ ಇದೆ. ಏನು ಒಂದು ಕಡೆ ಇದೇನು ಪ್ರಾಬ್ಲಮ್ ಇಲ್ಲ. ಕುಟ್ಕಲ್ ಜನ ಬಿಡದಿ ಜನಕ್ಕೆ ಈಗ ನಮ್ಮ ತಾಲೂಕಿನ MLA ಅವರೇ ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಅವರು ಓಟ್ ಅಲ್ಲ ಹಾಕ್ತಾ ಇದ್ದಾರೆ, ನಮ್ಗೆ ಆಗ್ತಾ ಇದ್ದಾರೆ ಮಾಗಡಿ ತಾಲೂಕಿಗೆ. ಎಲ್ಲ ಒಂದು ಇದನ್ನು ರಾಮನಗರದಲ್ಲಿ ನಡೀತಾ ಇದೆ. ಬಟ್ ಇದು ಸೇಮ್ ಹಂಗೆ ನಡೀತಾ ಇತ್ತು. ಇದೇನು ದೊಡ್ಡ ವಿಷಯ ಏನಲ್ಲ, ಇದು ಎಲ್ಲ ತಾಲೂಕಲ್ಲೂ ಇರೋಂಥ ವಿಷಯ. ಕನಕಪುರದ್ದು ಅದೇ ರೀತಿ ಇದೆ, ಅದರಲ್ಲೇನು ತಪ್ಪಿಲ್ಲ. ಈಗ ನೀವು ಸೋಲೂರನ್ನ ಬಿಟ್ಕೊಟ್ಟಂಗೆ ನಮಗೆ ಬಿಡದಿನೂ ಕೂಟಗಲ್ ಹೋಬಳಿ ಎರಡು ನಮಗೆ ಕೊಟ್ಬಿಡಿ ಅಂತ ಕೇಳ್ತಿದ್ದೀರಾ? ಹೌದು, ಕೊಡ್ಬೋದು. ಅದು ಕೊಡ್ಬೋದಲ್ಲ, ಅದು ಕೊಡ್ಬೋದು. ನಮಗೆ ಕೊಟ್ಟರೆ ಒಳ್ಳೇದು. ನಮಗೆ ಓಟ್ ಹಾಕ್ತಾ ಇದ್ದಾರಲ್ಲ ಅವ್ರಿಗೆ ಅದನ್ನು ನಮಗೆ ಕೊಟ್ಬಿಡಿ. ಹಂಗಾರೆ ತಿಪ್ಸಂದ್ರ ಹೋಬಳಿನ ಕುಣಿಗಲ್ಗೆ ಬಿಡೋದಕ್ಕೆ ರೆಡಿ ಇದ್ದೀರಾ? ಅದು ಹೆಂಗೆ ಬಿಡೋದು? ಕುಣಗಲ್ ಎಲ್ಲ ಅದೇ ಈ ಥರ ಎಲ್ಲ ಹೊಡೆದಾಕ್ಬಿಟ್ರೆ ಮತ್ತು ಮಾಗಡಿ ತಾಲೂಕು ಹೆಸರೇ ಇಲ್ದಂಗೆ ಮಾಡಿಬಿಡ್ತಾರೆ. ಅದು ತುಂಬ ನೋವಾಗಿದೆ. ಹೇಳಿ, ಏನು ಸಮಸ್ಯೆ? ಖಂಡಿತವಾಗ್ಲೂ ನಿಜವಾಗ್ಲೂ ಸಮಸ್ಯೆ ಇದರಿಂದ. ಸಮಸ್ಯೆ ಸ್ವಾಮಿ, ಚಿನ್ನನಾಡು ಮಾಗಡಿ ಅದು ಸೋಲೂರು. ಏನು ಸ್ವಾಮಿ, 1947ರಿಂದನೂ ಸುತ್ತವಾಗಿ ಬಂದದೆ ಅದು. ಯಾರೂ ಅದಕ್ಕೆ ಗಮ ಹರಿಸಿಲ್ಲ. ಈ ಮಾಗಡಿನೂ ಅನಾನುಕೂಲ ಆಗದೆ ಕಾಲದಿಂದನೂ, ಕೆಂಪೇಗೌಡರು ಕಾಲದಿಂದನೂ ಅನಾನುಕೂಲನೇ ನಮ್ಮ ಮಾಗಡಿ. ಹಿಂದುಳ ವರ್ಗನೇ ಆಗದೆ. ನಮ್ಮಂಥ ದಲಿತರು ತಲೆ ಎತ್ತಿ ಇಲ್ಲಿ ಓಡಾಡೋಕ್ಕೆ, ಕೆಲಸ ಮಾಡೋಕ್ಕೆ ನಮಗೆ ಅನಾನುಕೂಲ. ಒಂದು ತಾಲೂಕು ಆಫೀಸಿಗೆ ಬಂದರೆ ನೀನು ಅಲ್ಗೋಗಯ್ಯ ಇಲ್ಗೋಗಯ್ಯ ಅಂತಾರೆ. ಈಗ ಆ ನಾಡನ್ನು ನಾವು ಬಿಟ್ಕೊಟ್ಬಿಟ್ರೆ ನೆಲಮಂಗ್ಲಕ್ಕೆ ನಮ್ಮದು ಬಿಡುಗಾಡು ಆಯ್ತದೆ, ಇದು ಬೆಂಗಾಡು ಮಾಗಡಿ ಆಯ್ತದೆ. ಮುಂದೆ ಪ್ರಜೆಗೆ ಇದು ಅನಾನುಕೂಲ ಮಾಗಡಿ. ಏನು ಸ್ವಾಮಿ, ಈ ಕೆಂಪೇಗೌಡರು ನಾಡು ಮಾಗಡಿನ ಸೋಲೂರು ಚಿನ್ನನಾಡು ಮಾಗಡಿಲೇ ಉಳ್ಕೊಬೇಕು ಅಂತ ನಮ್ಮ ಆಸಕ್ತಿ. ಚಿನ್ನದ ನಾಡು ಸೋಲೂರನ್ನು ಮಾಗಡಿಲೇ ಉಳ್ಕೊಬೇಕು ಅನ್ನೋದಕ್ಕೆ ಮಹತ್ತರವಾದ ಕಾರಣ ಇದೆಯಾ? ಇದೆ ಅಲ್ಲ. ಈಗ ಇದು ಯಾವ ಪುರುಷಾರ್ಥಕ್ಕೋಸ್ಕರ ನೆಲಮಂಗಲ ತಾಲೂಕಿಗೆ ಸೇರಿಸ್ತಾ ಇದ್ದಾರೆ? ಇದರಿಂದ ಪ್ರಯೋಜನ ಏನು ಜನಗಳಿಗೆ? ಜನ ಈಗ ಸೋಲೂರು ಹೋಬಳಿರು ಕೆಲವರು ಕೇಳ್ತಾ ಇದ್ದಾರೆ, ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸಿ ಅಂತ ಕೇಳ್ತಾರಲ್ವಾ? ಅವ್ರು ಕೇಳ್ತಾ ಇರೋದೇನಕ್ಕೆ? ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಕೆಲಸಕ್ಕೆ ಮಾಗಡಿಗೆ ಹೋಗಬೇಕು, ಉಳಿದಂತೆ ನೆಲಮಂಗಲಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅದೇ ಸೋಲೂರು ಹೋಬಳಿನ ನಮ್ಮ ಮಾಗಡಿಗೆ ವೋಟರ್ಸ್ ಆಗಿ ಪರಿವರ್ತನೆ ಮಾಡಲಿ ಬಿಡಿ, ನೆಲಮಂಗಲಕ್ಕೆ ತಗೊಂಡೋಗೋಂಥದ್ದೇನಿತ್ತು? ಇದು ರಾಜಕೀಯ ಪಿತೂರಿ. ಏನು ರಾಜಕೀಯ ಪಿತೂರಿ ಅಂತ ಹೇಳಿದ್ರೆ ಸಾಲಲ್ಲ, ಏನು ಪಿತೂರಿ ಅಂತ ಹೇಳ್ಬೇಕು ನೀವು. ಈಗ ನೋಡಿ, ಬೈಫರ್ಗೇಷನ್ ಇದೆ, ಮುಂದೆ ರಿಸರ್ವೇಷನ್ ಉಳಿಸ್ಕೊಳಕ್ಕೋಸ್ಕರ ಯಾಕ್ರಿ ಬಲಿ ಕೊಡ್ತೀರಾ? ಸೋಲೂರು ಜನ ಯಾಕೆ ಬಲಿ ಕೊಡ್ತೀರಾ? ಬಲಿ ನೀವು ರಾಜಕೀಯ ವ್ಯಕ್ತಿಗಳು ನಿಮ್ಮ ಲಾಭಕ್ಕೋಸ್ಕರ ನಮ್ಮ ಜನನ ಯಾಕೆ ಬಲಿ ಕೊಡ್ತೀರಾ? ಇದು ಕೆಂಪೇಗೌಡರ ನಾಡು. ಇವತ್ತು ಸೋಲೂರು ಕಿತ್ಕೊಂತೀರಾ, ನಾಳೆ ತಿಪ್ಸಂದ್ರ ಕಿತ್ಕೊಂತೀರಾ, ನಾಳೆ ಮಾಗಡಿ ಅನ್ನೋದು ಮರೆಸ್ತೀರಾ ನೀವು? ಕೆಂಪೇಗೌಡ್ರಿಗೆ ಮಾಡ್ತಾ ಇರೋ ದ್ರೋಹ ಇದು. ಕೆಂಪೇಗೌಡರಿಗೋಸ್ಕರ ನೀವು ಯಾವುದು ಮಾಡ್ತಾ ಇಲ್ಲ, ಅವ್ರನ್ನ ನಶಿಸ್ತಾ ಇದ್ದೀರಾ ನೀವು. ಇದೇ ರೀತಿ ಆದರೆ ಉಗ್ರ ಹೋರಾಟನೂ ಕೈಗೊಳ್ತೀವಿ. ಅಲ್ಲ, ಈಗ ಜಿಲ್ಲೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಕೆಂಪೇಗೌಡರ ಕಟ್ಟಿದ ನಾಡಿಂದ ಆಯ್ಕೆ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಅವರು ಕೂಡ ಈ ಒಂದು ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಅಲ್ಲ, ಈಗ DCM ಅವರು ಯೋಚನೆ ಮಾಡಬೇಕು ಈ ವಿಚಾರದಲ್ಲಿ. ಇದು ನಮ್ಮ ನಾಡು, ನಾನು ಇದೇ ನಾಡಿನಿಂದ ನಾನು ಉಪಮುಖ್ಯಮಂತ್ರಿಗಳಾಗಿದ್ದೀವಿ, ಸೋಲೂರನ್ನು ಇಲ್ಲೇ ಉಳಿಸ್ಬೇಕು ಅನ್ನೋದು ಅವರು ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಈಗ ನೋಡಿ, ಇವರು ಸೋಲೂರು ಹೋಬಳಿ ಜನಕ್ಕೆ ನಾವು ನ್ಯಾಯ ಕೊಡಿಸ್ತಾ ಇದ್ದೀವಿ, ನೆಲಮಂಗಲಕ್ಕೆ ಸೇರಿಸ್ತಾ ಇದ್ದೀವಿ ಅಂತಾರೆ. ಏನು ನ್ಯಾಯ ಕೊಡಿಸ್ತಾ ಇದ್ದಾರೆ? ಮಾಗಡಿ ಕೇವಲ 8 ಕಿಲೋಮೀಟ್ರು ಮಾಗಡಿ, ನೇರವಾಗಿ ಬಸ್ಸು ಸಂಪರ್ಕ ಇದೆ. ಇವರು ತಗೊಂಡೋಗಿ DC ಆಫೀಸ್ಗೆ ದೇವನಹಳ್ಳಿಗೆ ಹೋಗಿ, AC ಆಫೀಸ್ಗೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ, ತಾಲೂಕಿಗೆ ನೆಲಮಂಗಲಕ್ಕೆ ಹೋಗಿ, ಅಥವಾ ಯಾವುದಾದ್ರು ಅಭಿವೃದ್ಧಿ ನಿಗಮದಲ್ಲಿ ಸವಲತ್ತು ಪಡ್ಕೊಬೇಕು ಅಂದರೆ ಬೆಂಗಳೂರಿಗೆ ಹೋಗಿ. ಇದ ನ್ಯಾಯ ಕೊಡಿಸ್ತಾ ಇರೋದು ಜನಗಳಿಗೆ? ನೀವು ಸೋಲೂರು ಹೋಬಳಿಗೆ ಏನು ಮಂಕುಬೂದಿ ಬಳಿತಾ ಇದ್ದೀರಾ ನೀವು? ನಿಜವಾಗ್ಲೂ ಇದನ್ನು ಈಗಲೇ ಬಿಡಿ. ನೀವು ಈ ಥರ ಮಂಕುಬೂದಿಗಳನ್ನು ಇಲ್ಲೇ ನಿಲ್ಲಿಸಿ ಅಂತ ನಾವು ಹೇಳ್ತೀವಿ ಸರ್. ಸೋಲೂರು ಹೋಬಳಿನ ಯಾವುದೇ ಕಾರಣಕ್ಕೂ ಮಾಗಡಿಯಿಂದ ಹೊರ ಹೋಗೋಕ್ಕೆ ಬಿಡೋಕ್ಕಾಗಲ್ಲ ಸರ್. ಏನು ಈಗ ರಾಜಕೀಯ ಪಿತ್ತೂರು ನೀವು ಹೇಳ್ತಾ ಇದ್ರಿ, ಮೀಸಲಾತಿ ಉಳಿಸ್ಕೊಬೇಕು ಅಂತ. ಎಲ್ಲಿ ಮೀಸಲಾತಿ ಉಳಿಸ್ಕೊಬೇಕಾಗಿದೆ? ಇದರಿಂದ ಮೀಸಲಾತಿ ಯಾವ ರೀತಿ ವರ್ಗೀಕರಣ ಆಗುತ್ತೆ? ಏನಾದ್ರು ಲೆಕ್ಕಾಚಾರ ಮಾಡಿದ್ದೀರಾ? ಅಂಕಿಅಂಶಗಳ ಲೆಕ್ಕಾಚಾರ? ಖಂಡಿತ. ಈಗ ನೋಡಿ, ಸೋಲೂರು ಹೋಬಳಿನಲ್ಲಿ 15,000 SC/ST ಓಟ್ ಬರ್ತದೆ ಅಂದಾಜು. ಈಗ ನೆಲಮಂಗಲ ತಾಲೂಕು ರಿಸರ್ವ್ನ ಉಳಿಸ್ಕೊಳಕ್ಕೋಸ್ಕರ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಾ? ಜನಗಳ್ನ ಯಾಕೆ ಬಲಿ ತೊಗೊತಿದ್ದೀರಾ ಸ್ವಾಮಿ? ನಿಮ್ಮ ರಾಜಕೀಯ ಲಾಭಕ್ಕೆ ನಮ್ಮ ಜನಗಳ್ನ ಯಾಕೆ ಬಲಿ ತೊಗೊತಿದ್ದೀರಾ? ಎಲ್ಲೋ ಒಂದು ಕಡೆ ಇವ್ರು ಹೇಳ್ತಾರ ಸತ್ಯ ಅನಿಸುತ್ತೆ. ಸೋಲೂರು ಹೋಬಳಿಯಲ್ಲಿರ್ತಕ್ಕಂಥ 15,000 ಮತಗಳು ಏನಾದರೂ ನೆಲಮಂಗಲ ಅಂದರೆ SC/ST ದಲಿತ ಮತಗಳು ನೆಲಮಂಗಲ ತಾಲೂಕಿಗೆ ಸೇರ್ಕೊಂಡಿತ್ತು ಅಂದರೆ ನೆಲಮಂಗಲದಲ್ಲಿ ಖಂಡಿತವಾಗ್ಲೂ ಮುಂದಿನ ಒಂದು ಟರ್ಮ್ ಏನಿದೆ, ಆ ಮುಂದಿನ ಒಂದು ಟರ್ಮು ಮೀಸಲಾತಿಯಾಗಿ ಉಳ್ಕೊಳುತ್ತೆ.